ಸೊ ಅಂಡರ್ 19 ಅಲ್ಲಿ ನಮ್ಮ ಹಾಸನಕ್ಕೆ 800 ಮೀಟರ್ ಅಲ್ಲಿ ಗೋಲ್ಡ್ ಮೆಡಲ್ ತಂದ್ಕೊಟ್ರಿ ಅಂತ ಕೇಳ್ಪಟ್ಟೆ. ಇದನ್ನ ಯಾವ ರೀತಿಯಾಗಿ ತಂದ್ಕೊಟ್ರಿ, ಮತ್ತೆ ಇದಕ್ಕೆ ಏನೇನು ಶ್ರಮ ಪಟ್ರಿ, ಎಫರ್ಟ್ ಏನೇನು ಹಾಕಿದಿರಾ, ಈ ಮೆಡಲ್ ಇಂದಿನ ರೋಚಕ ಕತೆ ಹೇಳ್ತೀರಾ ಇವತ್ತು? ಅಂದ್ರೆ ನಾನು ಫಸ್ಟ್ ಇಂದಾನು ಸ್ಪೋರ್ಟ್ಸ್ ಹಾಸ್ಟೆಲ್ ಇದ್ದೆ. ಡಿಗ್ರಿಗೆ ಸೆಂಟ್ ಜೋಸೆಫ್ ಕಾಲೇಜಿಗೆ ಸೇರ್ಕೊಂಡೆ. ಮತ್ತೆ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆಮೇಲೆ ಮತ್ತೆ ಈಗ ನಮ್ಮ ಡೆಲ್ಲಿಲಿ ಯೂತ್ ಗೇಮ್ಸ್ ಅಸೋಸಿಯೇಷನ್ ಇಂದ ಇವೆಂಟ್ ನಡೀತು, ಓಪನ್ ನೇಷನ್ಸ್. ಅಲ್ಲಿಗೆ ಹೋದೆ. ಅಲ್ಲೂ 800 ಒಳ್ಳೆ ಟೈಮಿಂಗ್ಸ್ ಬಂತು, ಫಸ್ಟ್ ಆಯ್ತು. ಅಲ್ಲಿಂದ ನಮಗೆ ಯೂತ್ ಗೇಮ್ಸ್ ಇಂದ ಇಂಡೋ ನೇಪಾಲ್ ಸೀರೀಸ್ 6 ಸೆಲೆಕ್ಟ್ ಆಯ್ತು. ಮತ್ತೆ ನೇಪಾಳಿಗೆ ಹೋದ್ವಿ. ಅಲ್ಲಿ ಪೋಖ್ರಲ್ಲಿ ಸ್ಟೇಡಿಯಂ ಅಲ್ಲಿ ನಮಗೆ ಇದ್ದು 26 to 30 ವರೆಗೂ ಅಲ್ಲಿ ನಡೀತು. ಆಮೇಲೆ ಅಲ್ಲೂ ಇಂಡೋ ಮತ್ತೆ ನೇಪಾಳ ಎರಡೇ ದೇಶ. ಅಲ್ಲಿಂದ 8 ಮೆಂಬರ್ಸ್ ಬಂದಿದ್ರು, ನಾವು 5 ಮೆಂಬರ್ಸ್ ಇಲ್ಲಿಂದ. ಅಲ್ಲೂ ಕೂಡ ಟೈಮಿಂಗ್ಸ್ ಚೆನ್ನಾಗಿ ಬಂತು. ಬಟ್ ಅಲ್ಲೂ ಪರ್ಫಾರ್ಮೆನ್ಸ್ ಓಕೆ ಇತ್ತು. ಬಟ್ ವೆದರ್ ಕೋಲ್ಡ್ ಇದರಿಂದ 159 ನೋಡಿ ಒಳ್ಳಾಯ್ತು. ಇವಾಗ ಕರ್ನಾಟಕದಲ್ಲಿ ನ್ಯಾಷನಲ್ಸ್ ಇದು ಮಾಡಿದಾಗ ಡೆಲ್ಲಿಲಿ ಕಾಂಪಿಟೇಟ್ ಮಾಡಿ ಗೆದ್ದಾಗ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಿ. ನಿಮ್ ಯಾರನ್ನ ರೆಕಗ್ನೈಸ್ ಮಾಡಿದ್ರ? ಯಾರಿಗ ಯಾರಿಲ್ಲ. ನನ್ನ ಹೆಸರು ತೇಜಸ್ KS ಅಂತ. ನಮ್ಮೂರು ಶ್ರೀನಿವಾಸ್ ಅಂತ ಗುಡ್ಗಳಿದೆ. ಅಪ್ಪನ ಹೆಸರು ಶಿವಕುಮಾರ್ ಅಂತ, ಅಮ್ಮನ ಹೆಸರು ಇಂದ್ರ ಅಂತ. ನಾನು ಫಸ್ಟ್ 5th ಅಲ್ಲಿ ಮುರಾಜಿಲಿ ಇದ್ದೆ. ಅಲ್ಲಿ ಮುರಾಜಿಲಿ ಇರ್ಬೇಕಾದ್ರೆ ನಮ್ PT ಸರ್ ಇದ್ದವ್ರು, ಹಿಂಗ್ ಹಾಸ್ಟೆಲ್ ಸೆಲೆಕ್ಷನ್ ಕೊಡಿ ಅಂದ್ರು. ಅವಾಗ ಅಪ್ಪನ ಒಂದ್ ಮಾತು ಕೇಳಿದೆ. ಅವರು ಸರಿ ಕೊಡು, ಏನಾಗುತ್ತೆ ನೋಡೋಣ ಅಂದ್ರು. ಆಮೇಲೆ ನಮಗೆ ಕೂಡ್ಗೆಯಲ್ಲಿ ಸೆಲೆಕ್ಷನ್ ಇತ್ತು. ಅಲ್ಲಿ ಸೆಲೆಕ್ಷನ್ ಕೊಟ್ಟಾಗ 100 ಒಳ್ಳೆ ಟೈಮಿಂಗ್ಸ್ ಇತ್ತು. ಅಲ್ಲಿ ಸೆಲೆಕ್ಟ್ ಆದೆ. ಅಲ್ಲಿಂದ ಮತ್ತೆ ಮೈಸೂರಲ್ಲಿ ಸೆಲೆಕ್ಷನ್ ಇತ್ತು. ಅಲ್ಲಿ ಹೋದಾಗ್ಲೂ ಒಳ್ಳೆ ಟೈಮಿಂಗ್ಸ್ ಇತ್ತು. ಮತ್ತೆ ಲೆಟರ್ ಕಳಿಸ್ತೀವಿ ಅಂದ್ರು. ಮತ್ತೆ ಅಲ್ಲಿಂದ ಲೆಟರ್ ಬಂತು. ಮತ್ತೆ 8th ಗೆ ನಮಗೆ ಹಾಸ್ಟೆಲ್ ಸೆಲೆಕ್ಷನ್ ಆಯ್ತು ಕೂಡ್ಗೆಗೆ. ಅಲ್ಲಿಗೆ ಹೋದೆ. ಅಲ್ಲಿಂದ ಮತ್ತೆ ಸ್ಪೋರ್ಟ್ಸ್ ಲೈಫ್ ಸ್ಟಾರ್ಟ್ ಆಗಿದ್ದು. ಇಂಟರ್ನ್ಯಾಷನಲ್ ಅಲ್ಲಿ ಗೋಲ್ಡ್ ಮೆಡಲ್ ತಂದ್ರಿ ಅಂಡರ್ 19 ಅಲ್ಲಿ. ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅನ್ಕೊಂತಿದ್ದೀರಾ? ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ಮತ್ತೆ ನಮಗೆ ಯೂತ್ ಗೇಮ್ಸ್ ಇದೆ ಶ್ರೀಲಂಕಾದಲ್ಲಿ. ಅದು ಏಷ್ಯನ್ ಚಾಂಪಿಯನ್ಶಿಪ್. ಅಲ್ಲೂ ಮೆಡಲ್ ಮಾಡಿ ನೆಕ್ಸ್ಟ್ ವರ್ಲ್ಡ್ ಯೂತ್ ಗೇಮ್ಸ್ ಅಲ್ಲಿ ಆಡಿ ಒಳ್ಳೆ ಮುಂದೆ ಇನ್ನು ಫ್ಯೂಚರ್ ಬೆಳೆಸೋಣ ಅಂತ ಇದೀನಿ. ಇಂಡಿಯಾಗೆ ಮೆಡಲ್ ತರೋಣ. ಕಾಂಪಿಟೇಟರ್ ಅನ್ನೋ ಭಾವನದಿಂದ ಹೊರಗಡೆ ಹೆಂಗ್ ಬಂದ್ರಿ ಅಂತ ಹೇಳಿ. ಬ್ರೋ, ಈಗ ಹಂಗೇನಲ್ಲ. ಈಗ ನಿಮ್ ಎಫರ್ಟ್, ನೀವ್ ಹೆಂಗೆ ಪ್ರಾಕ್ಟೀಸ್ ಮಾಡಿರ್ತೀರಾ, ಎಷ್ಟು ಅವರ್ ಮಾಡಿರ್ತೀರಾ, ಮತ್ತೆ ನಿಮ್ ಟೈಮಿಂಗ್ಸ್, ವೆದರ್ ಹೆಂಗಿದೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಬಾಡಿ ಫ್ರೀ ಆಗಿದ್ರೆ ಆರಾಮಾಗಿ ಓಡ್ಬೋದು. ಬಟ್ ಯಾರಿದ್ದಾರೆ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡ್ಬಾರ್ದು. ನಿಮ್ ರೇಸ್ ನೀವು ಓಡಿ ಬೆಸ್ಟ್ ಕೊಡ್ಬೇಕು ಅಷ್ಟೇ. ಈ ಸದ್ ನೇಪಾಳದಲ್ಲಿ ಆಟೋಮೆಟಿಕ್ಲಿ ವೆದರ್ ಚೇಂಜ್ ಆಗಿರುತ್ತೆ. ಅಲ್ಲಿ ಹೆಂಗ್ ವೆದರ್ಗೆ ಅಡ್ಜಸ್ಟ್ ಆದ್ರಿ? ಬ್ರೋ, ಅದೇ ನಾವು 1 ಡೇ ಬ್ಯಾಕ್ ಹೋಗಿದ್ವಲ್ಲ, 2 days ಬ್ಯಾಕ್ ಹೋಗಿದ್ವಿ. ಹಂಗಾಗಿ ನಮಗೆ ವೆದರ್ ಅಲ್ಲಿಗೂ ಇಲ್ಲಿಗೂ ನಮ್ಗೆ ಸೆಟ್ ಆಗ್ಬಿಡುತ್ತೆ. ನಾವು ಅದಕ್ಕೆ ಫಸ್ಟ್ ಒಂದ್ ವಾರ ಮುಂಚೆನೆ ಹೋಗ್ತೀವಿ ಅಲ್ಲಿಗೆ. ಒಂದ್ ವಾರ ಮುಂಚೆನೆ ಹೋಗಿ ಅಲ್ಲಿ ವೆದರ್ ಹೆಂಗಿದೆ, ಗ್ರೌಂಡ್ ಹೇಗಿದೆ, ನಮ್ಗೆ ಸೆಟ್ ಆಗುತ್ತಾ ಎಲ್ಲ ಅಲ್ಲಿ 1-2 ದಿನ ಪ್ರಾಕ್ಟೀಸ್ ಮಾಡಿ ಗ್ರೌಂಡ್ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡಿ, ಆಮೇಲೆ 2 ದಿನ ಪ್ರಾಕ್ಟೀಸ್ ಆದ್ಮೇಲೆ ರೇಸ್ ಇರುತ್ತೆ. ಅಲ್ಲಿ ಮತ್ತೆ ಚೆನ್ನಾಗಿ ವಾರ್ಮ್ ಅಪ್ ಆಗುತ್ತೆ. ವಾರ್ಮ್ ಅಪ್ ಆದ್ಮೇಲೆ ರೇಸ್ ಟೈಮ್ ಅಲ್ಲೆಲ್ಲ ಇವಾಗ ಫುಡ್ ಮತ್ತೆ ಆಹಾರ ಯಾವ ರೀತಿ ಇಟ್ಕೊಂತಿರ್ತೀರಿ? ನಮ್ ರೇಸ್ ಈಗ ಮಾರ್ನಿಂಗ್ ಇತ್ತು ಅಂದ್ರೆ ಮಾರ್ನಿಂಗ್ ಜಸ್ಟ್ ಬಾಳೆಹಣ್ಣು ಇಲ್ಲ ಚಾಕ್ಲೇಟ್ಸ್ ಅಷ್ಟೇ ತಿಂತೀವಿ. ಈಗ ಸಂಜೆ ಇತ್ತು ಅಂದ್ರೆ ಮಾರ್ನಿಂಗ್ ಈವ್ನಿಂಗ್ ಹೆಂಗ ಊಟ ಮಾಡಿರ್ತೀವಿ. ಈ ಸಂಜೆ 6 ಗಂಟೆ 7 ಗಂಟೆ ಇತ್ತಂಗೆ ನಾವು ಊಟ ಮಾಡೋದು. ಹೌದು, ಜಸ್ಟ್ ಡಯಟ್ಸ್ ಅಷ್ಟೇ. ಸರ್ಕಾರದಿಂದ ಇನ್ನೂ ಬಂದಿಲ್ಲ, ಬಟ್ ಅದು ಫೈಲ್ ಮೂವ್ ಆಗಿಲ್ಲ. ಇನ್ನು ಫೈಲ್ ಮೂವ್ ಆದ್ಮೇಲೆ ನಮಗೆ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಯಾವ್ದಾದ್ರು ನ್ಯೂಸ್ ಚಾನಲ್ ಇಲ್ಲ ಅಂತಂದ್ರೆ ಬೇರೆ ಕಡೆಯಿಂದ ರೆಕಗ್ನೈಸ್ ಆಯ್ತಾ? ಇಲ್ಲ ಬ್ರೋ, ಹಂಗೇನು ಯಾರು ಮಾಡಿದ್ರು. ಇದೇ ಬೇಸರದ ಸಂಗತಿ ಇವರು. ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ಪ್ರತಿಭೆಗಳನ್ನ ಗುರುತಿಸೋರು ಕಡಿಮೆ ಆಗ್ತದೆ. ಅದೊಂದು ದೊಡ್ಡ ಪ್ರಾಬ್ಲಮ್. ಇವಾಗ ನಿಮ್ಮ ಓವರ್ ಆಲ್ ಫ್ಯಾಮಿಲಿ ಒಳಗೆ ಯಾರಾದ್ರೂ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರ? ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಯಾರಿಲ್ಲ ಇಲ್ಲ. ಬಟ್ ಸಪೋರ್ಟಿವ್ನೆಸ್ ತುಂಬಾ ಇದೆ. ಹೌದು, ಎಲ್ಲ ಸಪೋರ್ಟ್ ಮಾಡ್ತಾರೆ. ಅಣ್ಣಂದಿರು, ಅಮ್ಮ, ಅಪ್ಪ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ. ತಾತ, ಅಜ್ಜಿ, ದೊಡ್ಡಪ್ಪ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಗೋಲ್ಡ್ ಮೆಡಲ್ ತಂದ್ರಲ್ಲ, ಈ ಗೋಲ್ಡ್ ಮೆಡಲ್ ತಂದಿದ್ದಕ್ಕೆ ಊರಲ್ಲಿ ಸೆಲೆಬ್ರೇಷನ್ ಮಾಡಿದ್ರ? ಭಾನುವಾರ ಪ್ರೋಗ್ರಾಮ್ ಇದೆ, MLA ಹೇಳಿದಾರೆ ಬನ್ನಿ ಅಂತ. ಇದರಿಂದ ಎಷ್ಟೇ ಗೋಲ್ಡ್ ಮೆಡಲ್ ಇದು ಟೋಟಲ್ ಓವರ್ ಆಗಿ? ನ್ಯಾಷನಲ್ಸ್ ಇಲ್ಲಿ ಯಾರು ಸ್ಟೇಟ್ ಎಲ್ಲ ಹಿಡಿದು ಎಷ್ಟು ಗೋಲ್ಡ್ ಮೆಡಲ್ ಇದು? 48ನೇ ಗೋಲ್ಡ್ ಮೆಡಲ್. ಒಂದ್ರಲ್ಲೂ ಇದು ಬೇರೆ ಇಲ್ಲ. ಸಿಲ್ವರ್ 12 ಇದೆ, 3 ಬ್ರಾಂಜ್ ಇದೆ. 3 ಬ್ರಾಂಜ್ ಇದೆ, ಸಿಲ್ವರ್ 12 ಇದೆ, ಗೋಲ್ಡ್ 48. ಗೋಲ್ಡ್ 48. ಏಬ್ರೋ ನೀವು ಬಂಗಾರ ಮನುಷ್ಯ. ಇಂಪಾರ್ಟೆಂಟ್ ಅನ್ಸಿದೆ ನಿಮ್ಗೆ? ಎಲ್ಲಿ ಟಫೆಸ್ಟ್, ತುಂಬಾ ಟಫೆಸ್ಟ್ ನಿಮ್ಗೆ? ಟಫ್ ಅನ್ಸಿದೆ ಕರ್ನಾಟಕದಲ್ಲಿ. ಉಡುಪಿಲಿ ಓಡ್ಬೇಕಾರೆ ಅಲ್ಲಿ ಹೆವಿ ಹೀಟ್ ಇತ್ತು ವೆದರ್. ನಾನು ಇಂಜುರಿ ಆಗಿದೆ. ಅಲ್ಲಿ ಸ್ವಲ್ಪ ಫೈಟ್ ಇತ್ತು ಅನ್ಸುತ್ತೆ. ಓಹೋ, ಮೇನು ಇವಾಗ ನೀನು ಇಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇಲ್ಲಿ ನಾ 800 ಮೀಟರ್ ಇಷ್ಟು ಸೆಕೆಂಡ್ ಅಲ್ಲಿ ಓಡಿದೆ. ನನಗೆ ಬೆಸ್ಟ್ ಅನ್ಸಿದೆ ಅಂದ್ರೆ ಡೆಲ್ಲಿ ಹೊಡೆದಾಗ. ಎಷ್ಟಲ್ಲಿ ಕಂಪ್ಲೀಟ್ ಮಾಡಿದ್ರಿ? ಸೆಕೆಂಡ್ ಅಲ್ಲಿ 158 ಹೊಡಿದೆ. 158 ರಲ್ಲಿ ಮುಗಿಸಿದ್ರಿ. ಅದು ಬೆಸ್ಟ್ ಇತ್ತು. ಮತ್ತೆ ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲೇ ಓಪನ್ ಅಪ್ ಆಗಿದ್ದು. ಲೆಗ್ ಎಲ್ಲ ಫ್ರೀ ಇತ್ತು, ಬಾಡಿ ಒಳ್ಳೆ ಪುಷ್ ಇತ್ತು. ನೇಪಾಳ ಅಲ್ಲಿ ಸ್ವಲ್ಪ ವೆದರ್ ಕೋಲ್ಡ್ ದಿಂದ 159 ನೋಡಿದ್ವಿ. ಅಲ್ಲ ಪರವಾಗಿಲ್ಲ, ವೆದರ್ ಚೆನ್ನಾಗಿತ್ತು. ಇನ್ನೊಂದ್ 2 ದಿನ ಅಲ್ಲೇ ಸೆಟ್ ಆಗಿದ್ರೆ, ಬೇಗ ಹೋಗಿದ್ರೆ ಇನ್ನೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರೋದು. ಅದನ್ನ ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಏನ್ ಅನ್ಸುತ್ತೆ ನಮ್ಗೆ? ಏನ್ ಇಂತಲ್ಲಿ ನಾ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅದಕ್ಕಿಂತ ಅಲ್ಲಿ ಡೆಲ್ಲಿಗಿಂತ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀನಿ ಕರ್ನಾಟಕದಲ್ಲಿ. ನಾ ತರ ಇದನ್ನ ಬೆಂಗಳೂರಲ್ಲಿ
ಕಂಠೀರವ ಸ್ಟೇಡಿಯಂ ಅಲ್ಲಿ ಹಾ. ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಅಲ್ಲಿ- ಯಾಕಂದ್ರೆ ಅಲ್ಲಿ ಮಾಮೂಲಿ ಹೋಗ್ತಾ ಇರ್ತೀನಿ. ಎಷ್ಟು ಸೆಕೆಂಡ್ ಅಲ್ಲಿ ಹೊಡೆದ್ರಿ ಅಲ್ಲಿ? ಅಲ್ಲೂ 158 ಅಲ್ಲಿ 158. 158 ಇದೆ. ಹ್ಮ್ ಹ್ಮ್ ಅಲ್ಲೂ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಲ್ಲ. ಹ್ಮ್. ಒಳ್ಳೆ ಮಾಡ್ಬೋದು. ಹಾಸ್ಟೆಲ್ ಇದೆ ಅಲ್ಲೂ. ಹ್ಮ್ ನಮ್ ಹ್ಮ್ ಕೋಚ್ ಇದಾರೆ, ಹ್ಮ್ ಬೆಂಗಳೂರಲ್ಲಿ ಇದ್ದಾರೆ, ಹುಡುಗಿಯಲ್ಲಿ ಇದ್ದಾರೆ, ಹ್ಮ್ ಎಲ್ಲ ಸಪೋರ್ಟ್ ಇದ್ದಾರೆ. ಹ್ಮ್ ಹ್ಮ್ ನಮ್ಮ ಹಾಸನಲ್ಲಿ ಇದ್ದಾರೆ, ಹಾ, ಹಾ. ಪ್ರಸನ್ನ ಸರ್ ಅಂತ ಹಾ. ನಮ್ಮ ಕೋಚ್. ಹ್ಮ್. ಒಳ್ಳೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ನೇಪಾಳದಲ್ಲಿ ಎಷ್ಟೆಷ್ಟು ದೇಶ ಬಂದಿದ್ರು, ಎಷ್ಟೆಷ್ಟು ದೇಶಗಳು ನಿಮಗೆ ಜೊತೆ ಕಾಂಪಿಟೇಟ್ ಇತ್ತು? ಬ್ರೋ ಅಲ್ಲಿ ಇಂಡಿಯಾ ನೇಪಾಳ ಅಂದ್ರೆ ಎರಡೇ ದೇಶ. ಎರಡೇ ದೇಶ. ಇಂಡಿಯಾ okay. ಮತ್ತೆ ನೇಪಾಳ. ಹಾ. ನೆಕ್ಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ 6 ರಿಂದ 8 ದೇಶ ಬರ್ತವೆ. ಹ್ಮ್ ಅದ್ರಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ಆಲ್ ಓವರ್ ಏಷ್ಯಾ. ಹ್ಮ್. ಅದಾದ್ಮೇಲೆ ವರ್ಲ್ಡ್ ಅಂದ್ರೆ ಎಲ್ಲ ವರ್ಲ್ಡ್ ಯೂತ್ ಗೇಮ್ಸ್ ಅಂದ್ರೆ ಎಲ್ಲಾದ್ರೂ ವರ್ಲ್ಡ್ ಎಲ್ಲ ಬರ್ತವೆ. ಬ್ರೋ, ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಈಗ? ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ, ನಿಮ್ಗೆ ಆಲ್ಮೋಸ್ಟ್ ಹುಸೇನ್ ಬೋಲ್ಟ್ ಗೊತ್ತಿರ್ತಾರೆ. ಕರ್ನಾಟಕದ ಹುಸೇನ್ ಬೋಲ್ಟ್ ಯಾರನ್ನ ಗೊತ್ತಾ ನಿಮ್ಗೆ? ಕರ್ನಾಟಕ ಹುಸೇನ್ ಬೋಲ್ಟ್ ಬ್ರೋ ಈಗ ನಮ್ ಇಂಡಿಯಾದಲ್ಲಿ ಇರೋದು 100 ಹೊಡೋದು ಅವಿನಾಶ್ ಅವರು. ಹಾ. ಅದ್ ಬಿಟ್ರೆ ನಮ್ದಲ್ಲಿ ಕರ್ನಾಟಕದಲ್ಲಿ ಇರೋದು ಶಿವಾಜಿ ಪುರುಷನಾಥ್ ಅಂತ. ಹಾ. ಅವ್ರು 10K 5K ಎಲ್ಲ ಅವ್ರು ಗೋಲ್ಡ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಈಗ ಮೊನ್ನೆ ನಡೆದ ಇಂಡೋರ್ ಫಸ್ಟ್ ಮಾಡಿದ್ದಾರೆ. ಹಾ. ನಮ್ 800 ಅಲ್ಲಿ ಈಗ ಓಡ್ತಾರೆ 155 ಹ್ಮ್. 152. ನಮ್ ಸೀನಿಯರ್ ಇದ್ದಾರೆ, ಅವರು 152 ಎಲ್ಲ ಓಡ್ತಾರೆ. ಹಾ, ಹಾ. ಅವರಿಂದ ನಾವು ಬೆಳೆದಿರೋದು ನಮ್ ಇನ್ಸ್ಪಿರೇಷನ್ ಅನ್ಬೋದು. ನಮಗ್- ನಮಗೆಲ್ಲ ಹಾಸನದ ಹುಸೇನ್ ಬೋಲ್ಟ್ ಯಾರು ಗೊತ್ತಾ ಬ್ರೋ? ಹಾಸನ ಯಾರಲ್ಲ ಬ್ರೋ, ನೀವೇ. ರೆಕಾರ್ಡ್ ಬ್ರೇಕಿಂಗ್ ಇಲ್ಲ ಅಂತಂದ್ರೆ ನೀವು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದು. ಈಗ ಹಾಸನ ಯೂನಿವರ್ಸಿಟಿ ಪ್ರೆಸೆಂಟ್ ರಿಲೇ ರೆಕಾರ್ಡ್ ನಮ್ದೆ. ಒಂದ್ ನಿಮಿಷ ಇರು bro. ಹೇಳಿ bro ಈಗ. ಈಗ ಮೊನ್ನೆ ನಡೆದಂತ ಹಾಸನ ಯೂನಿವರ್ಸಿಟಿ ಇದರಲ್ಲಿ 4x400 ರೆಕಾರ್ಡ್ ಆಗಿದೆ. ಹ್ಮ್. ಅದಾದ್ಮೇಲೆ ಈಗ ನೇಪಾಳಲ್ಲಿ ನಡೆದಿರೋ ಬೆಸ್ಟ್ ಟೈಮಿಂಗ್ಸ್ ಇಂದ ಅದೇನಾಗುತ್ತೆ ಗೊತ್ತಿಲ್ಲ, ಹೇಳ್ತೀನಿ ಅಂತ ಇದ್ದಾರೆ. 59 ಅಲ್ಲಿ ರೆಕಾರ್ಡ್ ಆಗ್ತದೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ರೆಕಾರ್ಡ್ ಆಗಿದೆ. ಹಾಸನ ಯೂನಿವರ್ಸಿಟಿ ರೆಕಾರ್ಡ್ ನಮ್ದೆ. ಹ್ಮ್ ಹ್ಮ್ ಸೇಂಟ್ ಜೋಸೆಫ್ ಕಾಲೇಜ್. ಒಂದೆಲ್ಲ ಮಾಡಿದ್ರು ಒಂದ್ ನ್ಯೂಸ್ ಚಾನಲ್ ಒಬ್ರಾರು ಬಂದಾರ. ಇಷ್ಟು ಬೇಜಾರಾಗತ್ತೆ. ಮೊನ್ನೆ ನನ್ನ ಫ್ರೆಂಡ್ ಇಂದ ಆಯ್ತು ಇಲ್ಲಿ ಅಲ್ರೋನು. ಅವನಿಗೆ ಹೇಳದಂತೆ ಇಲ್ಲಿ ನೀವು ನಡೆದಿಲ್ಲ, ನೀವ್ ಹೆಂಗ್ ಹೋಗಿದ್ದೀರಾ, ಮೆಡಲೇ ಮಾಡಿಲ್ಲ ಅಂತ ಹೇಳಿ. ಎಲ್ಲಿ? ಈಗ ನಮ್ದು ನೆಕ್ಸ್ಟ್ 3 ಇಂದ 6 ವರೆಗೆ ಇನ್ನೊಂದು ನಡೀತಿದೆ ಅಲ್ಲೇ. ಅಲ್ಲಿದಕ್ಕೆ ನನ್ನ ಫ್ರೆಂಡ್ ಪ್ರೀತಮಾರ್ ಅಂತ ಆಲೂರಲ್ಲಿ ಇರೋದು. ಅಲ್ಲಿ ನ್ಯೂಸ್ ರಿಪೋರ್ಟರ್ಸ್ ಹೇಳಿರೋದು ನೀವ್ ಇನ್ನು ಹೋಗೇ ಇಲ್ಲ ಹಂಗೆ ಅಂತ. ಇನ್ನೆಲ್ಲ ಸಪೋರ್ಟ್ ಮಾಡ್ತಾರೆ ಬ್ರೋ. ಅವನೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಕಳ್ಸಿದಾನೆ ಎಲ್ಲರಿಗೂ ಹೋಗಿರೋದು. ಬಟ್ ಅವನಿಗೆ ಒಂಚೂರು ಸಪೋರ್ಟ್ ಇಲ್ಲ. ಇಲ್ಲಿ MLA ಯಾರು ಸಪೋರ್ಟ್ ಮಾಡಿಲ್ಲ ಅವನಿಗೆ. ಅವನು ಇದರಿಂದ ಅವ್ನು ಬಂದಿದ್ದಾನೆ. ಹಿಂಗಾದ್ರೆ ಅವನು ಫಸ್ಟ್ ಪ್ಲೇಸ್ ಮಾಡ್ದ ಅಲ್ಲಿ ಜಾವ್ಲಿನ್ ಥ್ರೋ. ಈ ಸದ್ಯ ನಾವು ಏನಾದ್ರು ಯೂತ್ಸ್ ಸ್ಪೋರ್ಟ್ಸ್ ಫೀಲ್ಡ್ ಬರ್ತೀನಿ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ಅಂತಂದ್ರೆ, ಇಲ್ಲ ಅಂತಾನೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದ್ರೆ, ಬ್ರೋ ಸರ್ಕಾರ ಅಂತ ಸಪೋರ್ಟಿಗೆ ಅಷ್ಟು ಈಸಿ ಯಾರು ಬರಲ್ಲ. ಹಾ. ನಿಮ್ ಶ್ರಮ ನೀವ್ ಹೆಂಗ್ ಎಫರ್ಟ್ ಆಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಯಾಮಿಲಿ ಒಂದ್ ಸಪೋರ್ಟ್ ಇದ್ರೆ ಆರಾಮಾಗಿ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಿಮ್ ಕೋಚ್ ಹ್ಮ್ ಎಲ್ಲ ಕೋಚ್ ಸಪೋರ್ಟ್ ಇದ್ರೆ ಮೇನ್ ಹ್ಮ್. ಎಲ್ಲ ಆರಾಮಾಗುತ್ತೆ. ಕರ್ನಾಟಕದಲ್ಲಿ ಆಡೋದಾದ್ರೆ ಅಂಡರ್ 20 ಬರ್ತೀನಿ. ಹ್ಮ್. ಓಪನ್ಸ್ ಅಲ್ಲಿ ಆಡೋದಾದ್ರೆ ಅಂಡರ್ 19 ಬರ್ತೀನಿ. ಬಟ್ ಅಲ್ಲಿ ನಮ್ ಕರ್ನಾಟಕದಲ್ಲಿ ಏನಂದ್ರೆ ಏಜ್ ಗ್ರೂಪ್ ಲಿಮಿಟ್ ಅಂದ್ರೆ ಕಟ್ ಆಫ್ ಡೇಟ್ ಇರ್ತಾರೆ. ಹಾ. ಆ ಕಟ್ ಆಫ್ ಡೇಟ್ ಒಳಗಿದ್ರೆ ನಾವು ಅಂಡರ್ 20 ಬರ್ತೀವಿ. ಕಟ್ ಆಫ್ ಡೇಟ್ ಮೇಲಿದ್ರೆ ಒಂದೊಂದು ಇವೆಂಟ್ ಒಂದೊಂದು ಕಟ್ ಆಫ್ ಡೇಟ್ ಕೊಡ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಅಂಡರ್ 20 ಬರ್ತೀವಿ ಅಂಡರ್ 19 ಬರ್ತೀವಿ ಅಂತ. ನೆಕ್ಸ್ಟ್ ಬರೋ ನಮ್ ಜೆನ್ಜಿ ಸ್ಪೋರ್ಟ್ಸ್ ಬಾಯ್ಸ್ ಗೆ ಏನಂತ ಹೇಳ್ತೀರಾ ನೀವು? ಒಂದ್ ಒಳ್ಳೆ ಮೆಸೇಜ್ ಕೊಟ್ರೆ ಏನಂತ ಕೊಡ್ಬೋದು? ಏನಿಲ್ಲ, ಅವರಿಗೆ ಇಷ್ಟ ಆದ ಸ್ಪೋರ್ಟ್ಸ್ ನ ಈಸಿಯಾಗಿ ಮಾಡಕ್ ಬಿಡ್ಬೇಕು. ಯಾರಿಂದನೇ ಏನು ಸಪೋರ್ಟ್ ಇಲ್ದಲೆ ಸಪೋರ್ಟ್ ಇರ್ಲಿ ಬಿಡ್ಲಿ, ಅವ್ರ ಶ್ರಮ ಪಟ್ಟಿ ಬೆಳಗ್ಗೆ ಸಂಜೆ ಮುಂದೆ ಅವ್ರ ಒಂದು ಗೋಲ್ ಇಟ್ಕೋಬೇಕು. ಇಂಡಿಯಾ ರೆಪ್ರೆಸೆಂಟ್ ಮಾಡ್ಬೇಕು ಅಂತನೋ, ಇಲ್ಲ ಸ್ಟೇಟ್ ಮೆಡಲ್ ಮಾಡ್ಬೇಕು ಅಂತನೋ ಎಲ್ಲ ಸಪೋರ್ಟ್ ಇಟ್ ಮಾಡಿದ್ರೆ ಅವರಿಗೆ ಬೇಗ ವರ್ಕೌಟ್ ಮಾಡಿ ಚೆನ್ನಾಗಿ ವರ್ಕೌಟ್ ಎಲ್ಲ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದು ಬೇಗ ಅವ್ರು ಸಕ್ಸಸ್ಫುಲ್ ಆಗ್ತಾರೆ. ಎರಡೇ ಲೈನ್ಸ್ ಅಲ್ಲಿ ಹೇಳಿ ಒಂದ್ ಒಳ್ಳೆ ಮೆಸೇಜ್ ಕೊಡತರ. ಏನಾದ್ರು ಮೆಸೇಜ್ ಕೊಡ್ಬೇಕು ಅನ್ಕೊಂಡಿದ್ರೆ ಏನಂತ ಹೇಳ್ತೀರಾ? ಬ್ರೋ ಏನಿಲ್ಲ, ವಿನ್ನರ್ ಲಾಸ್ ಜಸ್ಟ್ ಫೋಕಸ್ ಆನ್ ಅವ್ರ ಗೋಲ್ಸ್. ಅವ್ರ ಏನ್ ಗೋಲ್ ಇಟ್ಟಿರ್ತಾರ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಅವ್ರ ಯಾವ ಫಸ್ಟ್ ಬರ್ತಾರೋ ಸೆಕೆಂಡ್ ಬರ್ತಾರೋ ಅದು ಬೇಡ. ಜಸ್ಟ್ ಅವ್ರ ಮುಂದೆ ಗೋಲ್ ಫೋಕಸ್ ಮಾಡಿದ್ರೆ ಅವ್ರು ಸಕ್ಸಸ್ಫುಲ್ ಆಗಿ ಇರ್ತಾರೆ. ನಮ್ಮ ನ್ಯೂಸ್ ಚಾನಲ್ಗಳು ಜಾಸ್ತಿ ರೆಕಗ್ನೈಸ್ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಬ್ರೋ ನಾನೀಗ 2 ವರ್ಷದಿಂದ ಹಾಸನ್ ರೆಪ್ರೆಸೆಂಟ್ ಮಾಡ್ತೀನಿ. ಬಟ್ ಇಲ್ಲಿ ಹಾಸನಿಂದ ಯಾರ್ದು ಏನು ಸಪೋರ್ಟ್ ಇಲ್ಲ. ನಮ್ ಕಾಲೇಜಿಂದ ಸಪೋರ್ಟ್ ಮಾಡ್ತಾರೆ. ಈಗ ಡಿಗ್ರಿ ಕಾಲೇಜಲ್ಲಾಗ್ಲಿ, ಡಿಗ್ರಿ ಸೆಂಟ್ ಜೋಸೆಫ್ ಕಾಲೇಜಿಂದ, PU ಸೆಂಟ್ ಜೋಸೆಫ್ ಕಾಲೇಜಿಂದ ನಮ್ ಪ್ರಿನ್ಸಿಪಲ್, ನಮ್ PT ಸರ್, ಕೀರ್ತಿ ಸರ್ ಅಂತ ಎಲ್ಲ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಈಗಲೂ ಡಿಗ್ರಿಯಲ್ಲಿ ಕೀರ್ತಿ ಸರ್ ಅಂತ ಇದ್ದಾರೆ, ಅವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಅವರಿಂದ ಹೋಗ್ಬೋದು ಮುಂದೆ. ನಮ್ ಪ್ರಿನ್ಸಿಪಲ್ ಆಗ್ಲಿ ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಅವ್ರು ಬಿಟ್ರೆ ಯಾರು ಮಾಡಿಲ್ಲ. ಅವ್ರು ಬಿಟ್ರೆ ಇನ್ಯಾರು ಮಾಡಿಲ್ಲ. ನನ್ ಫ್ರೆಂಡ್ಸ್ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಇಲ್ಲೇ ಆಗ್ಲಿ ಹೋಗ್ಬಾ ಅಂತಾರೆ. ಅವರಿಂದ ಒಳ್ಳೆ ಇನ್ಸ್ಪಿರೇಷನ್ ಆಗ್ತೀನಿ. ನನ್ ಮೂಲಕ ಸಪೋರ್ಟ್ಸ್ ಅಂದ್ರೆ ನನ್ ಫ್ರೆಂಡ್ಸ್. ಹಾಸನದ ಆಲೂರು ತಾಲೂಕಿನಲ್ಲಿರುವ MH ಪುರ ಗ್ರಾಮದಲ್ಲಿ ಇವರ ತಾತನ ಮನೆ ಇದೆ. ಇವರು ಮೂಲತಃ ಶನಿವಾರ ಸಂತೆಯವರು. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಇಂಥ ಪ್ರತಿಭೆಗಳನ್ನ ಬೆಳೆಸಿ ಅಂತ ಹೇಳ್ತಿದ್ದೀನಿ.